ಅರ್ಥ ನೀವು ಅಕ್ಕಡಿ ನೋಡ್ಬೇಡಿ. ಇಲ್ಲ ವಿದ್ಯುತ್ ಪ್ರವಾಹದ ಅರ್ಥ, ಸರಳ ವಿದ್ಯುತ್ ಮಂಡಲ, ಸಲಕರಣೆಗಳ ಸಂಕೇತ, ವಿದ್ಯುತ್ ಮಂಡಲದ ನಕ್ಷೆ, ಆವೃತ ವಿದ್ಯುತ್ ಮಂಡಲ ಮತ್ತು ವಿದ್ಯುತ್ ಪ್ರವಾಹ ಅಂತಂದ್ರೆ ಗೊತ್ತಾಗಿದೆ, ವಿದ್ಯುತ್ ಹರಿಯೋದು. ವಿದ್ಯುತ್ ಹರಿಯೋದು ಅಂದ್ರೆ ಒಂದು ವಸ್ತುವಿನ ಮೂಲಕ ವಿದ್ಯುತ್ ಹರಿಸಿದಾಗ ವಿದ್ಯುದಾವಶ್ಯಕ ಕಣಗಳ ಚಲನೆಯನ್ನು ನಾವೇನಂತ ಕರಿತೀವಿ? ವಿದ್ಯುತ್ ಪ್ರವಾಹ ಅಂತ ಏನಂತ ಕರಿತೀವಿ? ಅದಕ್ಕೆ ಪ್ರವಾಹ ಅಂದ್ರೆ ಹರಿಯೋದು. ಪ್ರವಾಹ ಅಂದ್ರೆ ಏನು? ಸರಳ ವಿದ್ಯುತ್ ಮಂಡಲ ಅಂತಂದ್ರೆ ಒಂದು ಸಿಂಪಲ್ ಸರ್ಕ್ಯೂಟ್ ಅಂತ ಇಂಗ್ಲಿಷ್ ಅಲ್ಲಿ. ಸರಳ ವಿದ್ಯುತ್ ಮಂಡಲ ಅಂತಂದ್ರೆ ಏನಿರ್ಬೇಕು? ಒಂದು ವಿದ್ಯುತ್ ಕೋಶ, ಒಂದು ಬಲ್ಬು, ಒಂದು ವಿದ್ಯುತ್ ಸ್ವಿಚ್ ಮತ್ತು ವಿದ್ಯುತ್ ತಂತಿ. ಇದನ್ನು ನಾವೇನಂತ ಕರಿತೀವಿ? ಸರಳ ವಿದ್ಯುತ್ ಮಂಡಲ ಅಂತ ಕರಿತೀವಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಲಕರಣೆಗಳ ಸಂಕೇತ ಅಂತಂದ್ರೆ ಬಲ್ಬ್ ಅಂದ್ರೆ ಹೇಗಿರುತ್ತೆ? ಬಲ್ಬ್ ಅಂದ್ರೆ ಹೇಗಿರುತ್ತೆ? ರೈಟ್ ಎಂಬುದು ನಾವು ಇದು ಬಲ್ಬ್ ನ ಸಂಕೇತ. ಆಮೇಲೆ ಇದು ತಂತಿಯ ಸಂಕೇತ. ಇದು ನಾವೇನ್ ಕಲಿತೀವಲ್ಲ ಈ ರೀತಿ ಇರ್ತಕ್ಕಂಥದ್ದನ್ನ ಒತ್ತುಗುಂಡಿಯ ಸಂಕೇತ. ಈ ರೀತಿ ಸಲಕರಣೆಗಳ ಸಂಕೇತವನ್ನ ಕಲ್ತಿದ್ವಿ, ಎಲ್ಲರೂ ಕಲ್ತಿದ್ರಲ್ವಾ? ಸೊ ನೆಕ್ಸ್ಟ್ ವಿದ್ಯುತ್ ಮಂಡಲ, ಏನ್ ಸರಳ ವಿದ್ಯುತ್ ಮಂಡಲ ಇದೆಯಲ್ಲ ಆ ವಿದ್ಯುತ್ ಮಂಡಲದ ನಕ್ಷೆ ಹೆಂಗ್ ಬರಿಬೇಕನ್ನೋದನ್ನ ಕಲ್ತಿದ್ವಿ. ಅಂದ್ರೆ ಒಂದು ಬಲ್ಬ್ ಇದೆ, ರೈಟ್? ಈ ಬಲ್ಬು ಬೆಳಗ್ತಾ ಇದೆ ಅನ್ನೋದಕ್ಕೆ ನಾವು ಈ ರೀತಿಯ ಸಿಂಬಲ್ ಅನ್ನ ತೋರಿಸ್ತೀವಿ. ಇದಕ್ಕೆ ತಂತಿ ಕೊಟ್ಟಿದ್ದೀವಿ. ಈ ತಂತಿಗೆ ಇಲ್ಲಿ ಸಂಪರ್ಕ ಜೋಡಿಸಿದೀವಿ ಅಂತಂದ್ರೆ ಇದು ಸಂಪರ್ಕದಲ್ಲಿ ಇಲ್ಲ, ರೈಟ್? ಇದಕ್ಕೆ ಏನಂತ ಕರಿತೀವಿ ನಾವು? ಇದು ಸಂಪರ್ಕ ರಹಿತ, ಸಂಪರ್ಕ ಸಹಿತ. ಇಲ್ಲಿ ಬೆಳಗಿದೆ ಅಂತಂದ್ರೆ ಇದನ್ನ ನಾವೇನ್ ಮಾಡ್ಬೇಕು? ಕೂಡಿಸ್ಬೇಕು. ಅಂದ್ರೆ ಇದೇನಾಗಿದೆ? ಈ ತರ ಫುಲ್ ಇತ್ತಂತಂದ್ರೆ ಅದನ್ನ ಆವೃತ ವಿದ್ಯುತ್ ಮಂಡಲ ಅಂತ ಕರಿತೀವಿ. ಅದನ್ನ ಏನಂತ ಕರಿತೀವಿ? ಇದನ್ನ ತೆರೆದಿದ್ವಿ ಅಂತಂದ್ರೆ ಇದಕ್ಕೆ ಏನಂತ ಕರಿತೀವಿ? ಇಷ್ಟನ್ನ ನಾವು 1ನೇ ಅವಧಿಯಲ್ಲಿ ಕಲ್ತೀವಿ. 2ನೇ ತರಗತಿಯಲ್ಲಿ ಏನ್ ಕಲ್ತೀವಿ ಅಂದ್ರೆ 2ನೇ ಅವಧಿಯಲ್ಲಿ ವಿದ್ಯುತ್ತಿನ ಉಷ್ಣೋತ್ಪನ್ನ ಪರಿಣಾಮ. ಒಂದು ವಸ್ತುವಿನ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಆ ವಸ್ತುವಿನ ತಾಪದಲ್ಲಿ ಏರಿಕೆ ಆದ್ರೆ, ಆ ವಸ್ತುವಿನ ತಾಪದಲ್ಲಿ ಬಿಸಿ ಆದ್ರೆ ಆ ವಿದ್ಯಮಾನವನ್ನ ನಾವೇನಂತ ಕರಿತೀವಿ? ವಿದ್ಯುತ್ತಿನ ಉಷ್ಣೋತ್ಪನ್ನ ಪರಿಣಾಮ ಅಂತ ಕರಿತೀವಿ. ಅದಕ್ಕೆ ಬಳಕೆ ನಾವು ನೋಡ್ಕೊಂಡ್ವಿ, ಅನ್ವಯ ತಗೊಂಡಿದ್ವಿ. ಎಲ್ಲೆಲ್ಲಿ? ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ, ವಿದ್ಯುತ್ ಒಲೆ, ರೂಮಿನ ಕೋಣೆ ತಾಪಕ, ವಿದ್ಯುತ್ ಕೋಣೆ ತಾಪಕ ಯಂತ್ರ, ಮತ್ತೆ ತಾಪಕ ತಂತು. ಸೊ ಅದು ಮತ್ತೆ ಮುಂದೆ ಬರುತ್ತೆ, ತಾಪಕ ತಂತು ಅವೆಲ್ಲ ಮುಂದೆ ಬರುತ್ತೆ. ಸೊ ಸಾಕಷ್ಟು ನಾವು ಮನೆಯಲ್ಲಿ ಬಳಕೆ ಮಾಡ್ತಕ್ಕಂತಹ ಏನ್ ಮಾಡ್ಕೊಂಡಿದೀವಿ? ವಿದ್ಯುತ್ತಿನ ಉಷ್ಣೋತ್ಪನ್ನ ಪರಿಣಾಮದ ಅನ್ವಯಗಳು ನಾವು ಮನೆಯಲ್ಲಿ ಬಳಕೆ ಮಾಡ್ತಕ್ಕಂಥದ್ದನ್ನ ತಿಳ್ಕೊಂಡಿದ್ವಿ. ಅರ್ಥ ಆಗುತ್ತಾ? ಬರ್ದಿದೀವಿ. ಈ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಇದೆ, ರೈಟ್? ಮೈಕ್ರೋವೇವ್ ಒಲೆ ಇದೆ ಅಲ್ವಾ? ಸಾಕಷ್ಟು ನಾವು ನೋಡಿದೀವಿ. ನಿನ್ನೆ 8 ಚಿತ್ರಗಳನ್ನು ನಾವು ನೋಡಿದ್ವಿ. 8 ಚಿತ್ರಗಳನ್ನು ನಾವು ಟೆಸ್ಟ್ ಅಲ್ಲಿ ಕೇಳಿದಾಗ ವಿದ್ಯುತ್ ಉಷ್ಣೋತ್ಪನ್ನ ಪರಿಣಾಮ ಎಂದರೇನು, ಅದರ ಅನ್ವಯಗಳನ್ನು ಬರೆಯಿರಿ ಅಂತಂದಾಗ ನೀವು ಎಲ್ಲಿ ಬಳಕೆ ಮಾಡ್ತೀರ ಅನ್ನೋದನ್ನ ನೀವು ಬರೀರಿ. ತದನಂತರದಲ್ಲಿ ಏನ್ ಕಂಡಿಡಿದೀವಿ? ಏನ್ ಕಲ್ತಿದ್ವಿ ಅಂದ್ರೆ ಬಲ್ಬ್. ಬಲ್ಬ್ ಯಾರು ಕಂಡಿಡಿದ್ರು? ಅಲ್ವಾ? ಎಡಿಸನ್. ಆ ವಿದ್ಯುತ್ ಉಷ್ಣೋತ್ಪನ್ನ ಪರಿಣಾಮದ ಫಲವಾಗಿ ಅಂದ್ರೆ ಅದನ್ನ ಬಲ್ಬ್ ಅವರು ಕಂಡಿಡಿದ್ರು. ಹೆಂಗಂತಂದ್ರೆ ಒಂದು ತಂತಿಯನ್ನು ತೆಗೆದುಕೊಂಡು ಅದಕ್ಕೆ ವಿದ್ಯುತ್ ಹರಿಸಿದಾಗ ಅದು ಬಿಸಿ ಆಗುತ್ತೆ. ಅದು ಎಷ್ಟು ಬಿಸಿ ಆಗುತ್ತೆ ಅನ್ನೋದನ್ನು ನಾವು ನೋಡಿದೀವಿ. ಎಷ್ಟು? 2550 ಡಿಗ್ರಿ ಸೆಲ್ಸಿಯಸ್ ನಷ್ಟು ಬೆಳೆದಾಗ ಅದು ತಾಪಕ ತಂತು ಏನಾಗುತ್ತೆ? ಬೆಳಗಿ ವಿದ್ಯುತ್ ಉಷ್ಣೋತ್ಪನ್ನದ ಜೊತೆಗೆ ಬೆಳಕನ್ನು ಬಿಡುಗಡೆ ಮಾಡುತ್ತೆ. ಆ ಬೆಳಕನ್ನು ಬಿಡುಗಡೆ ಮಾಡತಕ್ಕಂಥದ್ದನ್ನು ನಾವು ಬಲ್ಬ್ ಅಂತ ಕಲ್ತೀವಿ. ಆ ಬಲ್ಬ್ ನಲ್ಲಿ 3 ವಿಧ ಕಲ್ತಿದ್ವಿ: ತಾಪದೀಪ್ತಿ ಬೆಳಕು, ಪ್ರತಿದೀಪ್ತಿ ಬೆಳಕು, ಕಿರುದೀಪ್ತ ಬೆಳಕು ಅಂತಕ್ಕಂಥದ್ದನ್ನ ನೋಡ್ತಾ ಬಂದ್ವಿ. ತಾಪದೀಪ್ತಿ ಬೆಳಕು ಅಂತಂದ್ರೆ ಹೆಚ್ಚು ವಿದ್ಯುತ್ ಅನ್ನು ಉಪಯೋಗಿಸಿಕೊಡುತ್ತೆ ಮತ್ತೆ ಬೆಳಕನ್ನ ಬಿಸಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ಮಾಡುತ್ತೆ. ಅದಕ್ಕೆ ಇನ್ಕ್ಯಾಂಡಿಸೆಂಟ್ ಲೈಟ್ಸ್ ಅಂತಕ್ಕಂಥದ್ದನ್ನ ಕಲ್ತಿದ್ವಿ. ತದನಂತರದಲ್ಲಿ ಏನ್ ಕಂಡಿಡ್ತೀವಿ? ಪ್ರತಿದೀಪ್ತಿ ಅಂತಂದ್ರೆ ಈ ಪ್ರತಿದೀಪ್ತಿ ಬೆಳಕುಗಳ ನೀವೇನು ಟ್ಯೂಬ್ ಲೈಟ್ಸ್ ಅಂತ ಕರಿತೀವಿ ಅಲ್ವಾ? ಆ ಟ್ಯೂಬ್ ಲೈಟ್ಸ್ ಗಳಲ್ಲಿ ಏನ್ ಮಾಡಿದ್ರೆ ಅಂತಂದ್ರೆ ಅದರಲ್ಲಿ ಒಂದು ಬಲ್ಬ್ ನ ಮುಂದುವರೆದ ಭಾಗ ಅಂದ್ರೆ ಆಧುನೀಕರಣವಾಗಿ ನಾವು ಹೇಗೆ ವಿದ್ಯುತ್ ಅನ್ನು ಉಳಿಸ್ಬೇಕು, ಯಾಕಂತಂದ್ರೆ ಜಾಸ್ತಿ ಕರೆಂಟ್ ತಗೊಳ್ತಾ ಇದೆ, ಹೀಗಾಗಿ ವಿದ್ಯುತ್ ಅನ್ನ ಕಡಿಮೆ ತಗೋಬೇಕು, ಬೆಳಕನ್ನ ಜಾಸ್ತಿ ಕೊಡ್ಬೇಕನ್ನೋ ಉದ್ದೇಶಕ್ಕೋಸ್ಕರ ನಾವೇನು ತಗೊಂಡಿದ್ವಿ? ಪ್ರತಿದೀಪ್ತ ಬೆಳಕನ್ನ ಯೂಸ್ ಮಾಡ್ತೀವಿ. ಅದರಲ್ಲೇ ಮತ್ತೆ ಮುಂದುವರೆದು ಇನ್ನು ಇನ್ನೋವೇಷನ್ ಜಾಸ್ತಿ ಮಾಡಿ ಕೇಸ್ ನಾವೇನ್ ಮಾಡಿದೀವಿ? ಕಿರುದೀಪ್ತ ಬೆಳಕೆ ಅಂದ್ರೆ CFL. CFL ಅಂತಂದ್ರೆ
ಕಾಂಪ್ಯಾಕ್ಟ್ ಫ್ಲೋರೋಸ್ಕೆಂಟ್ ಲೈಟ್ ಅಂತಕ್ಕಂಥದ್ದನ್ನು ಕಂಡುಹಿಡಿದ್ವಿ. ಇದ್ರ ಒಳಗಡೆ ಪಾದರಸ್ ಇರುತ್ತೆ. ಇದನ್ನು ಹೊಡೆದಂಥ ಸಂದರ್ಭದಲ್ಲಿ ನೀವೇನಾದರೂ ಗ್ಯಾಸ್ ತಗೊಂಡ್ರೆ ನಿಮ್ಮ ಜೀವಕ್ಕೆ ಹಾನಿ ಆಗ್ತದೆ ಅಂತಕ್ಕಂಥದ್ದನ್ನು ಕಂಡು. ತದನಂತರದಲ್ಲಿ LED ಲೈಟ್ ಅಂದರೆ ಇನ್ನೂ ಕಡಿಮೆ ತಗೋಬೇಕು, ವಿದ್ಯುತ್ತನ್ನು ಉಪಯೋಗಿಸಬೇಕು, ಹೆಚ್ಚು ಬೆಳಕನ್ನು ಕೊಡಬೇಕನ್ನೋ ಉದ್ದೇಶಕ್ಕೆ LED ಅಂತ ಲೈಟ್ ಎಮಿಟಿಂಗ್ ಡಯೋಡ್ಸ್ಗಳನ್ನು ರೆಡಿ ಮಾಡಿ ನಾವು ವಿದ್ಯುತ್ತಿನ ಬಲ್ಬ್ನಲ್ಲಿ ಒಂದು ಆಧುನೀಕರಣವಾಗಿ ಇನ್ನೇನು ಕಂಡುಹಿಡಿಯೋದ್ರ ಮೂಲಕ ವಿದ್ಯುತ್ತನ್ನು ಕಡಿಮೆ ಮಾಡಬೇಕು, ಬೆಳಕನ್ನು ಜಾಸ್ತಿ ಕೊಡಬೇಕು. ಯಾಕಂತಂದ್ರೆ ಇದರಲ್ಲಿ ಬಲ್ಬ್ನಲ್ಲಿ ಪ್ರಶ್ನೆದಲ್ಲಿ ತಾಪದಿತ್ಯ ಏನಿರುತ್ತೆ, ಜಾಸ್ತಿ ವಿದ್ಯುತ್ ತಗೊಳುತ್ತೆ, ಜಾಸ್ತಿ ಬಿಸಿ ಆಗುತ್ತೆ. ಬಿಸಿನೂ ಕಡಿಮೆ ಆಗಬೇಕು, ನಮಗೆ ವಿದ್ಯುತ್ತೂ ಕಡಿಮೆ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಹೊಸದಾಗಿರ್ತಕ್ಕಂಥ ಒಂದು ಪ್ರಯೋಗವನ್ನು ಮಾಡೋದ್ರ ಮೂಲಕ ಬಲ್ಬ್. ಬೆಸೆ ಅಂತಂದ್ರೆ ಏನಂತ ಕೇಳಿದ್ರೆ, ಕೆಲವೊಂದು ಮನೆಯಲ್ಲಿ ನಮ್ಮಲ್ಲಿ ಸಾಕಷ್ಟು ಸಂಪರ್ಕ ಸಾಧನಗಳು ನಮ್ಮಲ್ಲಿ ಜಾಸ್ತಿ ಇರುತ್ತೆ. ಏನಾಗಿರುತ್ತೆ, ಉಪಕರಣಗಳ ಸಂಖ್ಯೆ ಜಾಸ್ತಿ ಇರುತ್ತೆ ಮತ್ತು ಉತ್ತಮ ಬೆಲೆ ಬಾಳ್ತಕ್ಕಂಥ ಉಪಕರಣಗಳಿರುತ್ತೆ. ಆ ಬೆಲೆ ಬಾಳ್ತಕ್ಕಂಥ ಉಪಕರಣಗಳನ್ನು ನಾವು ಏನು ಮಾಡ್ಕೋಬೇಕು, ಉಳಿಸ್ಕೋಬೇಕು ಅನ್ನೋದಾಗಿತ್ತು ಅಂತಂದ್ರೆ ಮುಖ್ಯವಾಗಿ ಬೆಸೆ ಅಂತೀವಿ ನಾವು. ಅದಕ್ಕೆ ಫ್ಯೂಸ್ ಅಂತ ಹೇಳ್ತೀವಿ. ಏನಂತೀವಿ ನಾವು ಅದಕ್ಕೆ? ಫ್ಯೂಸ್ ಅಂತಂದ್ರೆ ಏನಂತಂದ್ರೆ ಇದು ಸುರಕ್ಷಾ ಸಾಧನ. ಇದು ಒಂದು ಸುರಕ್ಷಿತ ವಿದ್ಯುತ್ ಅವಘಡಗಳನ್ನ ಮತ್ತು ವಿದ್ಯುತ್ ಸಲಕರಣೆಗಳನ್ನ, ಬೆಂಕಿ ಅವಘಡಗಳನ್ನ ತಪ್ಪಿಸ್ಲಿಕ್ಕೆ ಬಳಸ್ತಕ್ಕಂಥ ಒಂದು ಫ್ಯೂಸ್ ಅಂತಕ್ಕಂಥದ್ದು. ಇದನ್ನು ನಾವು ಮನೆಯಲ್ಲಿ ನಮ್ಮ ಮೀಟರ್ಗಳ ಪಕ್ಕದಲ್ಲಿ ಇಟ್ಟಿರ್ತೀವಿ. ಇದರಲ್ಲಿ ಮತ್ತೆ ಮುಂದುವರೆದು ಫ್ಯೂಸ್ಗಳಲ್ಲಿ ಎರಡು ರೀತಿಯಲ್ಲಿ ಇರುತ್ತೆ. ಒಂದು ದೊಡ್ಡದಾಗಿರ್ತ ಪಿಂಗಾಣಿಯಿಂದ ಮಾಡಿರ್ತೀವಿ, ಇನ್ನೊಂದು ನಳಿಕೆ ಫ್ಯೂಸ್ ಇರುತ್ತೆ, ಇನ್ನೊಂದು MCB ಅಂತ ಹೇಳ್ತೀವಿ, ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್ಗಳನ್ನು ಅಳವಡಿಸ್ತಾರೆ. ಅಂದರೆ ಜಾಸ್ತಿ ವಿದ್ಯುತ್ ಪ್ರವಹಿಸಿದಾಗ ಅಲ್ಲಿಯೇ ವಿದ್ಯುತ್ ಕಡಿತಗೊಂಡು ಮುಂದಿನ ವಿದ್ಯುತ್ ಸಲಕರಣೆಗಳಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತಕ್ಕಂಥದ್ದು ಬೆಸ್ಟ್. ಅದನ್ನೇ ಒಂದ್ವೇಳೆ ಮುಂದುವರಿತಾ ಬಂತಂದ್ರೆ ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳ್ತೀವಿ ನೋಡಿ. ಶಾರ್ಟ್ ಸರ್ಕ್ಯೂಟ್ ಅಂತಲ್ವಾ, ಸುಟ್ಟಾದ ಸಂದರ್ಭದಲ್ಲಿ ಎಲ್ಲ ಮನೆಯಲ್ಲಿರ್ತಕ್ಕಂಥ ಸಾಮಾನು ಸುಟ್ಟೋಗುತ್ತೆ ಅಲ್ವಾ. ನಾವು ವಿಚಿತ್ರ ಒಂದು ಯೋಚನೆ ಮಾಡ್ತೀವಿ. ಮನೆಯಲ್ಲಾದರೆ ಕಟ್ಟಿಗೆದು ಏನು ಅವಾಗ ಜಂಟಿ ಮನೆಗಳಿದ್ದು ಸುಟ್ಟಿದ್ರೆ ಮನೆಯೆಲ್ಲ ಬೆಂಕಿ ಹತ್ಬೇಕು. ಬಟ್ ಇದರಲ್ಲಿ ಬೆಂಕಿ ಹೆಂಗೆ ಹತ್ತುತ್ತಾರೆ ಸರ್ ಅಂತ ಕೇಳಿದರೆ, ನಾವು ವೈರನ್ನು ಇದ್ರಾಗ ಬಿಟ್ಟಿರ್ತೀವಲ್ವ, ಅವಾಗ ಏನಾಗುತ್ತೆ, ಒಂದಕ್ಕೊಂದು ವಿದ್ಯುತ್ ತಂತ ಅಂದರೆ ವೈರ್ ತಗಲಾಗಿರ್ಬೋದು, ಅವಾಗ ವಿದ್ಯುತ್ ಪ್ರವಾಹ ಹೆಚ್ಚಿಗಾದಂಥ ಸಂದರ್ಭದಲ್ಲಿ ವಿದ್ಯುತ್ ಅವಘಡಗಳಾಗುತ್ತೆ, ಬೆಂಕಿ ಹತ್ತುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಬೆಸೆಯನ್ನು ಯೂಸ್ ಮಾಡಿರ್ತೀವಿ. ಒಂದು ವೇಳೆ ಆದ್ಯಾಗೂ ಅದು ಏನಾರು ಆಯಿತು ಅಂತಂದರೆ ಅವಾಗ ನಾವು ಅದಕ್ಕೆ ಏನಂತ ಕರಿತೀವಿ, ರಶ್ವಮಂಡಲ ಅಂತ ಕರಿತೀವಿ. ಇನ್ನು ಮುಂದುವರೆದ ಭಾಗ ಮೂರನೇ ಅವಧಿಯಲ್ಲಿ ಏನು ಕಲ್ತೀವಿ ಅಂತಂದರೆ ವಿದ್ಯುತ್ ಕಾಂತೀಯ ಪರಿಣಾಮ. ಅಂದರೆ ಒಂದು ವಸ್ತುವಿನ ಮೂಲಕ ವಿದ್ಯುತ್ ಹರಿಸಿದಾಗ ಆ ವಸ್ತುವಿನ ಏನಾಗುತ್ತೆ ಅಂತಂದರೆ ಅದು ಕಾಂತದಂತೆ ಏನಾಗುತ್ತೆ ಬದಲಾಗುತ್ತೆ. ಏನಾಗುತ್ತೆ, ಅದು ಕಾಂತದಂತೆ ಬದಲಾಗುತ್ತೆ. ಅದನ್ನು ನಾವು ವಿದ್ಯುತ್ ಕಾಂತೀಯ ಪರಿಣಾಮ ಅಂತ ಹೇಳ್ತೀವಿ. ಅದಕ್ಕೊಂದು ಪ್ರಾಕ್ಟಿಕಲ್ ಮಾಡಿದ್ವಿ. ಏನು ಮಾಡಿದ್ದೀವಿ, ದಿಕ್ಸೂಚಿ ತಗೊಂಡಿದ್ವಿ. ನಮ್ಗೆ ಗೊತ್ತಿದ್ದು ದಿಕ್ಸೂಚಿ ಮುಂದೆ ಇಟ್ಕೊಂಡು ದಿಕ್ಸೂಚಿ ವಿಚಲಿತಗೊಳ್ಳುತ್ತೆ. ನಾವು ಹಿಂದಿನ ತರಗತಿಯಲ್ಲಿ ಕಾಂತಗಳ ಪಾಠ ಕಲ್ತಿದ್ವಿ. ಕಾಂತಗಳಲ್ಲಿ ಕಾಂತೀಯ ವಸ್ತುಗಳು, ಅಕಾಂತೀಯ ವಸ್ತುಗಳು, ಕಾಂತದ ಗುಣಲಕ್ಷಣಗಳನ್ನು ಕಲ್ತಿದ್ವಿ. ಒಂದಕ್ಕೊಂದು ಸಜಾತೀಯ ಮತ್ತು ವಿಜಾತೀಯ ಧ್ರುವಗಳನ್ನು ಅಂಟಿಸಿದಾಗ ಏನಾಗುತ್ತೆ, ಅದು ಅಂಟಿಕೊಳ್ಳುತ್ತೆ. ವಿಜಾತೀಯ ಧ್ರುವಗಳು ಏನಾಗುತ್ತೆ, ಒಂದಕ್ಕೊಂದು ಈಗ ಬಂದಿರ್ತೀವಿ ನಾವು ಕಾಂತ ಅಂತ ಬಂದಾಗ ಒಂದು ತುದಿ ಇರುತ್ತೆ. ಇದಕ್ಕೆ N ಅಂತೀವಿ, ಇದಕ್ಕೆ S ಅಂತೀವಿ. NS ವಿಜಾತೀಯ ಧ್ರುವಗಳಿದ್ರೆ ಮಾತ್ರ ಅದೇನು ಅಂಟಿಕೊಳ್ಳುತ್ತೆ. ಸಜಾತೀಯ ಧ್ರುವಗಳಿದ್ರೆ ಅದು ಆಕರ್ಷಿಸುವುದಿಲ್ಲ ಅಂತಕ್ಕಂಥದ್ದು ನಾವು ಕಲ್ತು. ಆಧಾರದ ಮೇಲೆ ನಾವು ವಿದ್ಯುತ್ ಕಾಂತೀಯ ಪರಿಣಾಮ ಅಂತಂದ್ರೆ ನಾವು ಅದಕ್ಕೆ ಕರೆಂಟ್ ಅರ್ಪಿಸೋದ್ರ ಮೂಲಕ ಅದು ನಾವೇನು ಮಾಡ್ತಿದ್ವಿ, ವಿದ್ಯುತ್ ಕಾಂತೀಯ ಪರಿಣಾಮವನ್ನು ಮಾಡ್ತೀವಿ. ಇದನ್ನು ಮೊದಲನೇದಾಗಿ ಕಂಡುಹಿಡಿದರೆ ಯಾರು ಸರ್ ಅಂತ ಕೇಳಿದ್ರೆ ಹ್ಯಾನ್ಸ್ ಕ್ರಿಸ್ಟಿಯನ್ ಆಸ್ಟರ್ಡ್. ಯಾರು? ಆಸ್ಟರ್ಡ್ ಅಂತಕ್ಕಂಥವ್ರು ಇದನ್ನ ಕಂಡುಹಿಡಿತಾರೆ. ಅದನ್ನು ಅವ್ರು ಹೆಂಗೆ ನೋಡ್ತಾರೆ ಅಂದರೆ ಅಲ್ಲಿ ಕೂತ್ಕೊಂಡಿರ್ತಾರೆ, ಒಂದು ತಂತಿ ಏನು ವಿದ್ಯುತ್ ಕಾಂತ ಇರೋದು ತಾನೇ ಅಲುಗಾಡ್ತಿರುತ್ತೆ. ಅವ್ರಿಗೆ ಒಂದು ಕಲ್ಪನೆ ಬರುತ್ತೆ ಅಂತಂದರೆ ಕಾಂತನೂ ಕೂಡ ವಿದ್ಯುತ್ ಹರಿಸಿದಾಗ ವಿದ್ಯುತ್ ಕಾಂತದಂತೆ ಪರಿವರ್ತನೆ ಮಾಡುತ್ತೆ ಅನ್ನೋ ಉದ್ದೇಶಕ್ಕೆ ಅವರು ಆ ಮಾದರಿಯಲ್ಲಿ ಇಟ್ಕೊಂಡು ಅದನ್ನು ಕಂಡುಹಿಡಿತಾರೆ. ವಿದ್ಯುತ್ ಕಾಂತ ಅಂತಂದರೆ ಅದನ್ನೇ ಏನು ಮಾಡ್ತೀವಿ ನಾವು, ಅದನ್ನು ಈಗ ವಿದ್ಯುತ್ ಕಾಂತ ಪರಿಣಾಮ ಆಯ್ತಂದ್ರೆ ನಾವು ಅದನ್ನು ಹೆಂಗೆ ಕಂಡುಹಿಡ್ತೀವಿ ಅಂತಕ್ಕಂಥದ್ದನ್ನು ತೋರಿಸ್ಬೇಕಲ್ವಾ. ನಾವು ಒಂದು ಮಳೆ ತಗೊಂಡಿದ್ವಿ, ಅದಕ್ಕೆ ತಾಮ್ರದ ತಂತಿಯನ್ನು ಸುತ್ತಿದ್ದೀವಿ. ತಾಮ್ರದ ಸುತ್ತಿ ವಿದ್ಯುತ್ ಹರಿಸಿದಾಗ ಆ ಮಳೆ ಏನಾಗುತ್ತೆ, ಮಳೆಯು ಕೂಡ ಕಾಂತದಂತೆ ವರ್ತಿಸುತ್ತದೆ ಅಂತಕ್ಕಂಥದ್ದನ್ನು ಅದನ್ನು ವಿದ್ಯುತ್ ಕಾಂತ ಅಂತ ಕರಿತೀವಿ. ಅದನ್ನು ಬಳಕೆ ಎಲ್ಲೆಲ್ಲಿ ಮಾಡ್ತೀವಿ ಅಂತ ಸಾಮಾನ್ಯವಾಗಿ ನಮ್ಮ ಫ್ಯಾನ್ ಇರುತ್ತೆ, ಮೋಟಾರ್ ಇರುತ್ತೆ, ಇಂಥದ್ರಲ್ಲಿ ನಾವು ಬಳಕೆ ಮಾಡೋದನ್ನು ನೋಡ್ತೀವಿ. ಇದೇ ಮಾದರಿ ಆಧಾರದ ಮೇಲೆ ನಮ್ಮ ಶಾಲೆಯಲ್ಲಿ ಇವತ್ತು ನಾವು ಏನು ಮಾಡಿದ್ದೀವಿ, ವಿದ್ಯುತ್ ಗಂಟೆಯನ್ನು ಇಟ್ಕೊಂಡಿದ್ವಿ. ನಮ್ಮ ವಿದ್ಯುತ್ ಗಂಟೆ ನೋಡಿ, ಕರೆಂಟ್ ಹಾಕಿದ ತಕ್ಷಣ ಟೈಮ್ ಅವಧಿಗೆ ಓಡ್ಕೊಳ್ಳುತ್ತಲ್ವ. 1ನೇ ಪೀರಿಯಡ್ ಆದಮೇಲೆ 1ನೇ ಪೀರಿಯಡ್ ಟರ್ನ್ ಅಂತ ಒಂದು ಸೌಂಡ್ ಬಂದು ಮತ್ತೆ ಹೇಳುತ್ತೆ. ಅದು ಹೇಳಲಿಕ್ಕೆ ನಾವು ಮತ್ತೆ ಬೇರೆ ಮುಂದುವರೆದಿರ್ತಕ್ಕಂಥ ಭಾಗವನ್ನು ಮಾಡಿದ್ವಿ. ಕೆಲವೊಂದು ಸ್ಕೂಲಲ್ಲಿ ಏನು ಮಾಡ್ತಾರೆ ಅಂತಂದರೆ
ಬರೀ ಬೆಲ್ಲ ಕೆಲಸ ಸೈ ಅಂತ ಒಂದು ಸೈರನ್ ಸೌಂಡ್ ಸಿಸ್ಟಮ್ ಬರುತ್ತೆ. ಇದು ಯಾವುದ್ರಲ್ಲಿ ಬರುತ್ತೆ ಅಂತಂದರೆ ಇದು ಕೂಡ ವಿದ್ಯುತ್ ಗಂಟೆ, ಇದು ಕೂಡ ಎದರಲ್ಲಿ ಕೆಲಸ ಮಾಡುತ್ತೆ, ವಿದ್ಯುತ್ ಕಾಂತೀಯ ಪರಿಣಾಮದ ಮೇಲೆ ಇದು ಕೆಲಸ ಮಾಡ್ತಕ್ಕಂಥದ್ದು.